ಎಸ್ ಬ್ಯಾಟಿಂಗ್ ವಿಭಾಗದಲ್ಲಿ ಸೌಂದರ್ಯ ಗೌಡ, ಅದೇ ರೀತಿ ದೀಪಿಕಾ ಬಂಟ್ ಇವರ ಆಗಮನವಾಗ್ತಾ ಇದೆ. ಪ್ರಥಮ ಓವರಿನ ಪ್ರಥಮ ಎಸೆತ ಶ್ರುತಿ ಅಂಪೈರ್ ಗಾಡ್ವಿನ್ ಅವರನ್ನು ದಾಟಿಗೆ ಒಂದು ಬೌಲಿಂಗ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನ ಪ್ರಥಮ ಎಸೆತ. ಒನ್ ಟಾಪ್ ಆಗಿ ಬಂದಂತ ಎಸೆತ. ಪ್ರಥಮ ಎಸೆತದಲ್ಲಿ ಯಾವ ರೀತಿಯ ದಂಡಿಗೂ ಅದೇ ರೀತಿ ಚೆಂಡು ಯಾವ ರೀತಿಯ ಸಂಪರ್ಕ ಕೂಡ ಕಂಡುಕೊಂಡು ಬರ್ತಾ ಇಲ್ಲ. ಉತ್ತಮವಾದ ಜೊತೆಯಾಟ ಬೇಕೇ ಬೇಕು ಟೀಮ್ ಜಯಂತಿ ತಂಡಕ್ಕೆ. ಟಾಸ್ ಅನ್ನು ಗೆದ್ದುಕೊಂಡಂತ ತಂಡ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿತ್ತು. ಆದರೆ ಎದುರಾಳಿ ತಂಡಕ್ಕೆ 61-62 ಟಾರ್ಗೆಟ್ ಅನ್ನು ಬಿಟ್ಟುಕೊಟ್ಟಿದೆ. ಇನ್ನು ಬೇಕಾಗ್ತಾ ಇದೆ 29 ಎಸೆತಗಳಲ್ಲಿ 62. ಮತ್ತೊಮ್ಮೆ ಉತ್ತಮವಾದ ಜೊತೆ ಆಟ ಬೇಕಾಗಲೇಬೇಕು. ತನ್ಮಧ್ಯೆ ಉತ್ತಮವಾದಂಥ ಕಂಬ್ಯಾಕ್. ಈ ರೀತಿಯ ಪಾರ್ಟ್ನರ್ಶಿಪ್ಪಿನ ಮೂಲಕ ಷಟ್ಕಗಳು ಅದೇ ರೀತಿ ಬೌಂಡ್ರೀಸ್ ಬಂದರೆ ಮಾತ್ರ ಟೀಮ್ ಜಯಂತಿ ತಂಡಕ್ಕೆ ಗೆಲುವಿನ ಹಾದಿ ಅತಿ ಹತ್ತಿರದಲ್ಲಿರ್ಬೋದು. ಅದೇ ರೀತಿ ಮುಂದಿನ ಪಂದ್ಯಕೂಟಕ್ಕಾಗಿ ಟೀಮ್ ಪಾರ್ವತಮ್ಮ ಅದೇ ರೀತಿ ಟೀಮ್ ಮಂಜುಳಾ ಎರಡು ತಂಡದ ಕಪ್ತಾನ ರೆಡಿ ಇರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಇದೀಗ ಮತ್ತೊಮ್ಮೆ ಒನ್ ಟಾಪ್ ಆಗಿ ಫುಲ್ ಟಾಸ್ ಆದಂತ ಎಸೆತ ಕ್ಯಾಚ್ ಔಟ್ ಆಗುವ ಸಂಭವವಿತ್ತು. ಆದರೆ ಅವಘಡದಲ್ಲಿ ಬಚಾವಾಗಿದ್ದೀರಿ. ಇಲ್ಲಿ ಮತ್ತೊಮ್ಮೆ ಬೌಲಿಂಗ್ ವಿಭಾಗದಲ್ಲಿ ವಿಭಾಗದಲ್ಲಿ ಕೂಡ ಸೈ, ಬೌಲಿಂಗ್ ವಿಭಾಗದಲ್ಲಿ ಕೂಡ ಸೈ. ಶ್ರುತಿ ಗೌಡ ಫುಲ್ ಟಾಸ್ ಕ್ಯಾಚ್ ಔಟ್ ಆಗುವ ಸಂಭವವಿತ್ತು. ರನ್ಗಳ ಸುರಿಮಳೆ ಕಂಡುಕೊಂಡು ಬರ್ತಾ ಇಲ್ಲ. ಬೌಂಡ್ರೀಸ್ ಅದೇ ರೀತಿ ಷಟ್ಕಗಳ ಅವಶ್ಯಕತೆ ಇದೆ. ಇದೀಗ ಮತ್ತೊಮ್ಮೆ ಇದೀಗ ಬೌಲಿಂಗ್ ವಿಭಾಗದಲ್ಲಿ ಶ್ರುತಿಯವರ ಆಗಮನ. ಒನ್ ಟಾಪ್ ಆಗಿ ಬಂದಂತ ಎಸೆತ. ಆದರೆ ನೋಡಿ ಪ್ರಿಯ ಬಂಧುಗಳೇ, ಅದೇ ರಾಗ ಅದೇ ತಾಳ, ಯಾವ ರೀತಿಯ ರನ್ಗಳು ಕಂಡುಕೊಂಡು ಬರ್ತಾ ಇಲ್ಲ. ಅಂತಿಮ ಒಂದು ಎಸೆತ ಚಾಲ್ತಿಯಲ್ಲಿದೆ. ಬಿಟ್ಟು ಕೊಟ್ಟದ್ದು ಖಾಲಿ 2. ಫುಲ್ ಟಾಸ್ ಆಗಿ ಬಂದಂತ ಎಸೆತ, ಬೌಂಡ್ರಿ ಆಗಮನ. ಎಲ್ಲಿ ನೋಡಿ ಯಾರೇ ಇರ್ಲಿ ಸೋಲು ಗೆಲುವು ಯಾವುದೇ ಬರ್ಲಿ ನಿನ್ನ ಗುರಿ ಮುಟ್ಟೋ ತನಕ ಜಿದ್ದಿಗೆ ಬಿದ್ದು ಆಟ ಹಾಕೋಲ್ಲ. ಅಡ್ಡ ದಿಡ್ಡಿ ಏನೇ ಬಂದ್ರು ಅಡ್ಡಾಡ್ಕೊಂಡೆ ಹೊಡ್ಕೊಂಡು ಹೋಗು. ನಿಂಗಿನ ಗಟ್ಟಿ ಯಾರು ಇಲ್ಲ, ನೀನು ಚಟ್ಟಿ ನುಕ್ಕೊಂಡು ಹೋಗು. I call up the captains of Team Parvathamma and Team Manjula. The captains, please come for the toss. ಇದೀಗ ಮತ್ತೊಮ್ಮೆ ಕ್ಯಾಚ್ ಔಟ್ ಆಗುವಂತ ಸಂಭವ. ಎಲ್ಲೇ ನೋಡಿ ಇದೀಗ ಮತ್ತೊಮ್ಮೆ ಕ್ಯಾಚ್ ಔಟ್ ಆಗುವಂತ ಸಂಭವ. ಎಲ್ಲೇ ನೋಡಿ ರನ್ನಿಂಗ್ ಕ್ಯಾಚ್. Yes, once again, jersey number 5 once again goes for a sweet hit, but unfortunately you could not see any connection with the bat and ball. And ಉತ್ತಮವಾದಂತ ಶ್ರಾವ್ಯ ಇವರ ಆಗಮನವಾಗ್ತಾ ಇದೆ. ಇದೀಗ 3ನೇ ಬಾರಿಗೆ ಒನ್ ಟಾಪ್ ಆಗಿ ಬಂದಂತ ಎಸೆತ. ಯಾವ ರೀತಿಯ ರನ್ಗಳ ಅವಶ್ಯಕತೆ ಕಾಣ್ಕೊಂಡು ಬರ್ತಾ ಇಲ್ಲ. ಕೂಲ್ ಆಗಿ ಕಾಮಾಗಿ ಬ್ಯಾಟಿಂಗ್ ವಿಭಾಗದಲ್ಲಿ ವಂದನಾ ಇವರ ಆಗಮನವಾಗ್ತಾ ಇದೆ. ಇದೀಗ ಸಿಕ್ಸರ್ಗಳು ಬೇಕಾಗಲೇಬೇಕು ಎರಡು ತಂಡಕ್ಕೆ. ಆದರೆ ಒಂಟವನೇ ರಾಜನಂಗೆ ಬೆಳಗಾಗೋದ್ರಲ್ಲೇ ಬೆಳೆದ ಬೆಳಗಾಗೋದ್ರಲ್ಲೇ ಬೆಳೆದು ಫೇಮಸ್ ಸಿಕ್ಸರ್ಗಳು ಬೇಕಾಗಲೇಬೇಕು ಎರಡು ತಂಡಕ್ಕೆ. ಆದರೆ ರಾಜನಂಗೆ
ವಾಟ್ ಅ ಪಾಸಿಟಿವ್ ಸರ್, ವಾಟ್ ಅ ಸ್ಪಿರಿಟ್ ವಿ ಕುಡ್ ಸಿ ಹಿಯರ್. ಯಾವ ರೀತಿಯ ಸ್ಪಿರಿಟ್ ನಾವು ಕಂಡುಕೊಂಡು ಬರ್ತಾ ಇದ್ದೇವೆ ಟೀಮ್ ಲೀಲಾವತಿ ತರವಾಗಿ. ಎಲ್ಲ ಆಟಗಾರ್ತಿಯರ ಒಗ್ಗಟ್ಟು ನಾವು ನೋಡ್ತಾ ಇದ್ದೇವೆ. ಎಲ್ಲಿ ಒಗ್ಗಟ್ಟಿದೆ ಅಲ್ಲಿ ವಿಜಯ ಯಾವತ್ತಿಗೂ ಕೂಡ ಎದ್ದೇ ಇರ್ತದೆ. ಉತ್ತಮವಾದಂಥ ಜೊತೆಯಾಟ ನಾವು ಕೊಂಡ್ಕೊಂಡು ನೋಡಿದ್ವಿ ಟೀಮ್ ಲೀಲಾವತಿ ಪರವಾಗಿ. ಉತ್ತಮವಾದಂಥ ಸ್ಟ್ರಾಟಜೀಸ್, ಉತ್ತಮವಾದಂಥ ಜೊತೆಯಾಟ. ಈಗ ಕ್ಯಾಪ್ಟನ್ ಮನ್ವಿತಾ ಕಾಮತ್ ರವರ ಆಗಮನವಾಗ್ತಾ ಇದೆ. ಎಲ್ಲೇ ಮಾತೊಮ್ಮೆ ಬೇಲ್ಸ್ಗಳು ನೆರೆಗುಳ್ಳುತ್ತಾ ಇದೆ. ಔಟ ಮನಿಷಾನ ತೋರ್ಪಡಿಸಿಕೊಂಡಿದ್ದಾರೆ. ಹಿಟ್ ವಿಕೆಟಿನ ಮುಖೇನ ಎಲ್ಲಿ ಕಪ್ತಾನ ಮನ್ವಿತಾ ಕಾಮತ್ ರವರ ನಿರ್ಗಮನವಾಗ್ತಾ ಇದೆ. What a positive start. What a energy from the players of Team Leelavati. ಯಾವ ರೀತಿಯ ಬೌಲಿಂಗ್ ಪ್ರದರ್ಶನ ನಾವು ನೋಡಿದ್ವಿ ತಂಡದ ಪರವಾಗಿ. ಉತ್ತಮವಾದಂಥ ಬೌಲಿಂಗ್ ಪ್ರದರ್ಶನ, ಉತ್ತಮವಾದಂಥ ಬ್ಯಾಟಿಂಗ್ ಪ್ರದರ್ಶನ ಕೂಡ ನೋಡಿದ್ವಿ. ಇದೀಗ ಮತ್ತೊಮ್ಮೆ ಜರ್ಸಿ ನಂಬರ್ 15 ಜರ್ಸಿಯನ್ನು ಹೊತ್ತ ಆಟಗಾರ್ತಿ ಇದೀಗ ಒನ್ ಟಾಪ್ ಆಗಿ ಬಂದ ಫಸ್ಟ್ ಬೌನ್ಸ್ ಎಸೆತ. ಆದರೆ ಓವರ್ ಮುಕ್ತಾಯಗೊಳ್ತಾ ಇದೆ. ಮುಕ್ತಾಯಗೊಂಡಂತ ಓವರ್ ನಂಬರ್ 2 6 ಆನ್ ದಿ ಬೋರ್ಡ್ ವಿತ್ ಲೂಸಿಂಗ್ 3 ವಿಕೆಟ್ಸ್. ವಾಟ್ ಅ ಸ್ಟಾರ್ಟ್ ಫಾರ್ ದ ಟೀಮ್ ಲೀಲಾವತಿ ಓವರ್ ಹಿಯರ್. ಅಂಡ್ ಸ್ಟಿಲ್ now 18 runs required, 18 balls to go, 56 runs required. 18 ಎಸೆತಗಳು ಬಾಕಿ ಉಳಿತಾ ಇದೆ ಪ್ರಿಯ ಬಂಧುಗಳ. 56 ಬೇಕಾಗ್ತಾ ಇದೆ. ಎಲ್ಲಿ ನೋಡಿ ಕಿರಿಯ ಪ್ರತಿಭೆ ನಿಮ್ಮ ಮುಂದೆ ಆಮಿಷಾ ಆನಂದ್, ಈ ಓವರ್ಸೀಸ್ ಆಟಗಾರ್ತಿಯಾಗಿ. ಆದರೆ ಇಲ್ಲಿ ನೋಡಿ ಬಂದಂತ ರಭಸಕ್ಕೆ ವೈಡ್ ಮನಿಷಾನೆ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಲೈನ್ ಅಂಡ್ ಲೆಂತ್ ಕಂಡುಕೊಂಡು ಬರ್ತಾ ಇಲ್ಲ. ಇದೀಗ ಮತ್ತೊಮ್ಮೆ ಆಮಿಷಾ ಆನಂದ್ ಕಿರಿಯ ಪ್ರತಿಭೆ ಇದೀಗ ಮತ್ತೊಮ್ಮೆ ಉತ್ತಮವಾದ ತನ್ನ ಅಲಕಾಚಿ ಬಂದಂತ ಒನ್ ಟಾಪ್ ಆಗಿ ಬಂದಂತ ಎಸೆತ ಇತ್ತು. ಆದರೆ ಹದ್ದಿನಂತಿನ ಮುತ್ತಿನ ತೀರ್ಪುಗಾರ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಹಾಕೈ ಅಫಿಷಿಯಲ್ಸ್ UAE ಈ ಒಂದು ಪಂದ್ಯಕೂಟದ ಪೂರ್ಣ ಆಫೀಷಿಯಲ್ಸ್ ಅಲ್ಲಿ ಸಹಕರಿಸಿದ್ದಾರೆ. ಅದೇ ರೀತಿ ಈ ಒಂದು ಪಂದ್ಯಕೂಟದಲ್ಲಿ ನಮ್ಮನ್ನೆಲ್ಲರಿಗೂ ನೇರ ಪ್ರಸಾರದ ನಮ್ಮನ್ನೆಲ್ಲರನ್ನು ಕೂಡ ಮನರಂಜಿಸಿದ್ದಾರೆ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ. 2 ಪ್ರತಿಭಾದಂತ ತಂಡಕ್ಕೆ ಕೃತಜ್ಞತೆ ಸಲ್ಲಿಸುತ್ತಾ ಮತ್ತೊಮ್ಮೆ ನೋಡಿ ವೈಡ್ ಮನಿಷಾನೆ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಓವರ್ ದ ವಿಕೆಟ್ ಬೌಲಿಂಗ್ ಅನ್ನು ಮಾಡಿದಂಥ ಆಟಗಾರತಿ ಇದೀಗ ಮತ್ತೊಮ್ಮೆ ಗಾರ್ಡನ್ನು ಚೇಂಜ್ ಮಾಡಿಕೊಂಡು ರೌಂಡ್ ದ ವಿಕೆಟ್ ಬೌಲಿಂಗ್ ಪ್ರದರ್ಶನವನ್ನು ತೋರಿಸಿಕೊಳಿಸ್ತಾ ಇದ್ದಾರೆ. ಇದೀಗ ಮತ್ತೊಮ್ಮೆ ಆಮಿಷಾ ಆನಂದ್ ಇನ್ನು ಕೂಡ ಯಾವ ರೀತಿಯ ಲಯವನ್ನು ಕಂಡುಕೊಂಡು ಬರ್ತಾ ಇಲ್ಲ. ಒಟ್ಟೊಪ್ಪಾಗಿ ಬಂದು ಇಲ್ಲಿ ನೋಡಿ ಕಮ್ ಬ್ಯಾಕ್. ಈ ರೀತಿಯ ಕಮ್ ಬ್ಯಾಕ್ ಬೇಕಾಗಲೇಬೇಕು ತಂಡಕ್ಕೆ. ಯಾಕೆಂದರೆ 2 ತಂಡಕ್ಕೆ ವಿಜಯ ಬೇಕೇ ಬೇಕು. ಈ ಒಂದು ಪಂದ್ಯಕೂಟದಲ್ಲಿ ಅವರ ತಂಡದ ಪಾಯಿಂಟ್ಸ್ ಟೇಬಲ್ ಅಲ್ಲಿ 1 ಅಂಕ ಬೇಕಾದರೆ ಈ ಒಂದು ಲೀಗ್ ಮಾದರಿಯ ಪಂದ್ಯಕೂಟದಲ್ಲಿ ನೀವು ಜಯವನ್ನು ಬೀರಬೇಕೆಂದು ಹೇಳಿಕೊಳ್ಳುತ್ತಾ ಇದೀಗ ಅಮಿಷಾ ರವರ ಅಂತಿಮ 2 ಎಸೆತ ಚಾಲ್ತಿಯಲ್ಲಿದೆ. ಲೀಗ್ ಮಾದರಿಯ ಪಂದ್ಯಕೂಟ ಲೀಲಾವತಿ ಮೇಡಮ್ದ ವಿರುದ್ಧವಾಗಿ ಜಯಂತಿ 2 ದಿಗ್ಗಜರ ತಂಡದ ನಡುವೆ ಸೆಣಸಾಟ ನಡೆಯುತ್ತಾ ಇದೆ. ಮತ್ತೊಮ್ಮೆ ಪ್ರಿಯ ಬಂಧುಗಳ ಮುಂದಿನ ಪಂದ್ಯಕೂಟಕ್ಕೆ ಕರೆಯನ್ನು ನೀಡುತ್ತೇವೆ. ಟೀಮ್ ಪಾರ್ವತಮ್ಮ ವಿರುದ್ಧವಾಗಿ ಟೀಮ್ ಮಂಜುಳಾ 2 ತಂಡದ ಆಟಗಾರರು ತಯಾರಿರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಓಹೋ ವಾಡ ಡೆಲಿವರಿ ಗೂಟ ರಕ್ಷಕ್ಗೆ ಎಲ್ಲಿ ವ್ಯಾಯಾಮ ತನ್ಮೂಲಕ. Ladies and gentlemen, boys and girls, you're watching Sandalwood Celebrity League match number 2. We are going for the toss for the match number 3. Parvatamma, Team Parvatamma versus Team Manjula. I would like to call Mr. Kiran Gowda, President Vakali Sangha Dubai, as well as Mr. Sanjay Gowda. Please come to the dais for the toss for the third match between Team Parvatamma versus Team Manjula.
Well, Mr. Kiran Gowda, Wakkale Sangha Adhyaksha, is here along with Sanjay Gowda. Please come for the dais. Okay, starting the proceedings, and we are witnessing Shravya, second time now bowling, crossing the umpire, having what a stylish run-up she is taking. It's a toss time. And with that, Team Parvatama versus Team Manjula. full Which hand? Select one hand. Where's the call? Yeah, and you will tell the call. That's Allah. Tail is the call, and tail it is. Andy won the toss. What are you going to choose? Bowling. Any particular strategy to Team Team Manjula. Manjula? No strategy, just sincerity. What are you going to restrict them in any particular score you have in your mind that you're going to restrict them? We just want to observe the players how they play. Based on that, we Okay, all the very best. You won the toss and elected to field first. Sangeeta, you lost the toss, but the match is still on. So what are your hopes and what are your strategies for that? Toss doesn't decide if we win or not. I'm not even very strong and I'm very happy that we're going to be winning this. Okay, Sangeeta, all the very best and good luck for both of the teams. And thank you so much, Mr. Sanjay Gowda and Mr. Kiran Gowda. Thank you so much for being here. Over to commentary. Okay, after the toss, and we are looking forward for the present match over here. And 22 on the board after losing 3 wickets and 1 top ಆಗಿ ಬಂದದೆ ಸತ ನೋಡಿ ಪ್ರಿಯ ಬಂಧುಗಳೇ, ಚಿಕ್ಕ ಪ್ರತಿಭೆಯ ಉತ್ತಮ ಪ್ರತಿಭೆ ನಾವು ಕಂಡುಕೊಂಡು ಬರ್ತಾ ಇದ್ದಾವೆ. ಗೂಟ ರಕ್ಷಕಿಯಾಗಿ ಉತ್ತಮವಾದಂಥ ಗೂಟ ರಕ್ಷಣೆ ಮಾಡಿದರು ಅಮಿತ್ ಶಾ ಅಂತ ಇವರು. ಇದೀಗ ಮತ್ತೊಮ್ಮೆ 3 ಓವರಿನ ಮುಕ್ತಾಯದಲ್ಲಿ 4ನೇ ಓವರ್ ಸ್ಥಗಿತಗೊಳ್ಳಲಿವೆ. 2 ಎಸೆತ ಬಾಕಿ ಉಳಿತಾ ಇದೆ. 22 3 ಹುದರಿಯ ನಷ್ಟಕ್ಕೆ 22 ಉತ್ತಮವಾದ ಮತ್ತೊಮ್ಮೆ ನೋಡಿ ಸೆಲೆಬ್ರಿಟಿ ಲೀಗಿನ ಸೂಪರ್ ಬೌಂಡ್ರಿ ಬರ್ತಾ ಇದೆ. ಇವನೆಂದರೆ ಯಾರು ಹೊಣೆ ಪರಶಿವನಿಗೂ ಜಾಗರಣೆ. 26 ಇದೀಗ ಅಂತಿಮ 1 ಎಸೆತ ಚಾಲ್ತಿಯಲ್ಲಿದೆ. ಓವರ್ ನಂಬರ್ 4 ಸ್ಟಿಲ್ ಇಸ್ ಇನ್ ಪ್ರೋಗ್ರೆಸ್. ಇದೀಗ ಮತ್ತೊಮ್ಮೆ ಫುಲ್ ಟಾಸ್ ಆಗಿ ಬದ್ಧತ ಎಸೆತ ವಾಡಮೆ ನಿಶಾನೆ ತೋರ್ಪಡಿಸಿಕೊಳ್ತಾ ಇದ್ದಾವೆ. 2 ರನ್ನಿನ ಮೂಲಕ ಇದೀಗ ಓವರ್ ನಂಬರ್ 4 ಮುಕ್ತಾಯಗೊಳ್ತಾ ಇದೆ. ಅಂಕಪಟ್ಟಿಯಲ್ಲಿ 28 3 ಹುದರಿಯ ನಷ್ಟಕ್ಕೆ. ಇಲ್ಲಿ ನೋಡಿ ಪ್ರಿಯ ಬಂಧುಗಳೇ, ಅಂತಿಮ 1 ಎಸೆತ ಚಾಲ್ತಿಯಲ್ಲಿದೆ. ಬೇಕಾಗ್ತಾ ಇದೆ 34. 5 ಸಿಕ್ಸರ್ಗಳು, ಅದೇ ರೀತಿ 1 ಬೌಂಡ್ರಿ ಅವಶ್ಯಕತೆ ಇದೆ ಟೀಮ್ ಲೀಲಾವತಿ ತಂಡಕ್ಕೆ. ಇಲ್ಲಿ ಓಪನಿಂಗ್ ಬಂದಂಥ ಆಟಗಾರ್ತಿಯ ಸ್ಟ್ರೈಕ್ ಆನ್ ವಿಭಾಗದಲ್ಲಿ ಆಗಮನವನ್ನು ನಾವು ನೋಡ್ತಾ ಇದ್ದಾವೆ. ಸಿಕ್ಸರ್ಗಳು ಬರಲೇಬೇಕು. ಇದೀಗ ಬೌಲಿಂಗ್ ವಿಭಾಗದಲ್ಲಿ ಮೀನಾ ಇವರ ಆಗಮನವಾಗ್ತಾ ಇದೆ. ಮೀನಾ ಇದೀಗ ಲಾಸ್ಟ್ ಅಂತಿಮ 1 ಓವರ್ ಚಾಲ್ತಿಯಲ್ಲಿದೆ. 6 ಎಸೆತಗಳಲ್ಲಿ ಬೇಕಾಗ್ತಾ ಇದೆ 34. 34 runs required in 6 legal deliveries. 28 on the board after losing 3 wickets, and 6s are literally required for the team. Jayanti over there, and once again 1 top delivery, and yes, it is wide has been declared.
ಎಸ್ ಒನ್ಸ್ ಅಗೇನ್ ಒಂದು ರನ್ನಿನ ಸೇರ್ಪಡೆ ಕಂಡುಕೊಂಡು ಬರ್ತಾ ಇದೆ. ತನ್ಮೂಲಕ ಒಂದು now yes, what a shot over there between the wickets, and the boundary has been come about the batter. With that boundary, the scorecard has jumped to 34 on the board after losing 3 wickets. ಇದೀಗ ಪ್ರಿಯ ಬಂಧುಗಳ ಹೈ ವೋಲ್ಟೇಜ್ ಪಂದ್ಯ ಕೂಟ. What a shot over there between the wickets, and the boundary has been 28. ಆದರೆ ಇನ್ನೂ ಕೂಡ ಮ್ಯಾಚ್ ಚಾಲ್ತಿಯಲ್ಲಿದೆ. 3 ಎಸೆತಗಳಿವೆ. 28 ಬೇಕಾಗ್ತಾ ಇದೆ. 28 ಗೆಟ್ ಇನ್ ಲೀಗಲ್ 3 ಡೆಲಿವರೀಸ್. 28 ಬೇಕಾಗ್ತಾ ಇದೆ. ಇದೀಗ ಮತ್ತೊಮ್ಮೆ ಮೀನಾರ್ ಅವರು ಎಸೆದಂತ ಎಸೆತಗಳಲ್ಲಿ ಒಂಟಿ ರನ್ನಿನ ಸೇರ್ಪಡೆ. ಆದರೆ ಯಾವ ರೀತಿಯ ಒಂಟಿ ರನ್ಗಳು ಈ ಒಂದು ತಂಡಕ್ಕೆ ಯಾವ ರೀತಿಯ ಸುಲಭದ ವಿಜಯದ ಹಾದಿಗೆ ಯಾವತ್ತೂ ಕೂಡ ಆಸ್ಪದವನ್ನು ನೀಡುತ್ತಾ ಇಲ್ಲ. ತನ್ಮೂಲಕ ಅಂಕಪಟ್ಟಿಯಲ್ಲಿ ಹೆಚ್ಚುವರಿ ಓಟಗಳ 35, 3 ವಿಕೆಟ್ ನಷ್ಟಕ್ಕೆ ಇಲ್ಲಿ ಪ್ರಿಯ ಬಂಧುಗಳ 27 ಬೇಕಾಗ್ತಾ ಇದೆ ಉಳಿದಂತ 2 ಎಸೆತಗಳಲ್ಲಿ. ಅದೇ ರೀತಿ ಮುಂದಿನ ಪಂದ್ಯ ಕೂಟಕ್ಕಾಗಿ ಟೀಮ್ ಪಾರ್ವತಮ್ಮ ಅದೇ ರೀತಿ ಟೀಮ್ ಮಂಜುಳಾ 2 ತಂಡಗಳು ತಯಾರಿರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಉತ್ತಮವಾದ 2 ಹೈ ವೋಲ್ಟೇಜ್ ಪಂದ್ಯಕೂಟ ನಾವೀಗ ಮುಕ್ತಾಯದ ಹಾದಿಯಲ್ಲಿದ್ದೇವೆ. ತನ್ಮೂಲಕ ಅಂತಿಮ 2 ಎಸೆತ ಚಾಲ್ತಿಯಲ್ಲಿದೆ. 2 ತಂಡಕ್ಕೆ ಈ ಒಂದು ಪಾಸಿಟಿವ್ ವಿಜಯ ಅತಿ ಅಮೂಲ್ಯವಾಗಿರುವುದು. ಯಾಕೆಂದರೆ ಪ್ರಥಮ ವಿಜಯ ಯಾವತ್ತೂ ಕೂಡ ಎಲ್ಲ ತಂಡಕ್ಕೆ ಒಂದು ಉತ್ಸಾಹವನ್ನು ನೀಡುವಂತಹ ಕ್ಷಣ. ಇದೀಗ 1 ಎಸೆತಗಳಿವೆ. ಎಸ್ 1 ball to go and 26 to get. It is ಫೇಸಿಬಲ್ ಟಾರ್ಗೆಟ್ 26 in 1 legal deliveries. 1 ಬಾಲ್ಗೆ 26. ಗೆಲ್ಲುವವರು ಯಾರು? ಎಸ್ ಇಟ್ ಈಸ್ ಟೀಮ್ ಲೀಲಾವತಿ. 2 ತಂಡಕ್ಕೂ ಕೂಡ ಉತ್ತಮವಾದಂತ ಆದರೆ ವೈಡಮ್ಮ ನಿಶಾನೆ ತೋರ್ಪಡಿಸಿಕೊಳ್ತಾ ಇದ್ದಾರೆ. ವೈಡಮ್ಮ ನಿಶಾನೆ ತೋರ್ಪಡಿಸಿಕೊಳ್ತಾ ಇದ್ದಾರೆ. 1 ಬಾಲ್ಗೆ 26. ಗೆಲ್ಲುವವರು ಯಾರು? ಎಸ್ ಇಟ್ ಈಸ್ ಟೀಮ್ ಲೀಲಾವತಿ. 2 ತಂಡಕ್ಕೂ ಕೂಡ ಉತ್ತಮವಾದಂತ ಕರಾಬು ಬಾಸು ಕರಾಬು ಸುಮ್ಮನೆ ಓಡೋಗು ನಿಲ್ಲಬೇಡ ಓಡೋಗೆ ಓಡೋಗು